ನಮಗೆ BSF ಅವ್ರಿಗೆ 2006 374 ಎಕರೆ ಗ್ರ್ಯಾಂಟ್ ಮಾಡಿ ಕೊಟ್ಟಿರ್ತಾರೆ. ಅದಕ್ಕೆ ಮುಂಚೆ ಲೀಸಲ್ಲಿದ್ದರು ಅವರು. ಲೀಸಲ್ಲಿ 400 ಸಮಥಿಂಗ್ ಎಕರೆ ಕೊಟ್ಟಿರ್ತಾರೆ, ಬಟ್ ಗ್ರ್ಯಾಂಟ್ ಮಾಡಬೇಕಾದ್ರೆ ಕಮ್ಮಿ ಮಾಡ್ತಾರೆ. ಬಟ್ ಲೀಸಿಗೆ ಮಾರ್ಕಿಂಗ್ ಮಾಡಿದಾಗ ಜಾಸ್ತಿ ಮಾಡಿಕೊಟ್ಟಿರ್ತಾರಲ್ವ, ಆವಾಗ ರಾಂಗ್ ಮಾರ್ಕಿಂಗ್ ಮಾಡಿರ್ತಾರೆ ಸರ್ವೆ ಡಿಪಾರ್ಟ್ಮೆಂಟು. ಆಗ ರೈತರ ಜಮೀನಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಗೋಮಾಳ ಜಮೀನು ಎಲ್ಲ ಸೇರಿ ಮಾರ್ಕಿಂಗ್ ಮಾಡಿಕೊಟ್ಬಿಡ್ತಾರೆ. ಬಟ್ ಅದಾದಮೇಲೆ 2006 ಅವ್ರಿಗೆ ಗ್ರ್ಯಾಂಟ್ ಆದಮೇಲೆ ಸ್ಯಾಂಕ್ಷನ್ ಆದಮೇಲೆ ರೀಮಾರ್ಕೇಷನ್ ಮಾಡಿಲ್ಲ, ರೀಸರ್ವೆ ಮಾಡಿಲ್ಲ, ಪೋಡಿ ಮಾಡಿಕೊಟ್ಟಿಲ್ಲ ಅವ್ರ ಜಮೀನು ಇವತ್ತವರೆಗೂ 1 to 5 ಮಾಡಿಲ್ಲ. ಸೊ ಅದ್ರ ಪ್ರಕಾರವಾಗಿ ನಮ್ಮ 3 ಹಳ್ಳಿಗಳವರು ಅದ್ರ ತಿಳುವಳಿಕೆ ಆಗಿ ತುಂಬ ರೈತರಿಗೆ ತೊಂದರೆ ಆದಾಗ, ಯಾವ ಹಳ್ಳಿಗಳು? ತೈಲಗೆರೆ, ಕಾರಹಳ್ಳಿ ಮತ್ತು ಮೀಸ್ಕನಹಳ್ಳಿ, ಈ 3 ಹಳ್ಳಿಗಳ ರೈತರು ಎಲ್ಲರೂ ಸೇರಿ ಎಲ್ಲರೂ ಸೈನ್ ಹಾಕಿ ಎಲ್ಲ ಊರವರು ಬಂದು ಇಲ್ಲಿ ಇವತ್ತು ಅವಳನ್ನ ಕೊಟ್ಟಿರ್ತೀವಿ ನಾವು DC ಅವ್ರ ಹತ್ರ. ಈಗ ಮನವಿ ಮಾಡಿಬಿಟ್ಟು ನಮಗೆ ಅವ್ರದ್ದು ಎಷ್ಟು ಜಾಗ ಇದೆ ಅವ್ರಿಗೆ ರಿಮಾರ್ಕೇಷನ್ ಮಾಡಿ, ಅವ್ರ ಜಾಗ ಏನಿದೆ ಅವ್ರಿಗೆ ಗುಡಿಸ್ಕೊಡಿ. ಇನ್ನು ಮಿಕ್ಕಿದ ಜಾಗನ ಗೌರ್ಮೆಂಟಲ್ಲಿ ಇಟ್ಕೊಳ್ಳಿ, ರೈತರ ಜಾಗನ ರೈಟಿಗೆ ಬಿಟ್ಕೊಡಿ. ಯಾರಿಗೆ ಪೋಡಿ ಆಗಿರುತ್ತೋ, ಯಾರಿಗೆ ಸ್ಯಾಂಕ್ಷನ್ ಆಗಿರುತ್ತೋ, ಯಾರು ಕಿಮ್ಮತ್ತು ಕೊಟ್ಟು ತೊಗೊಂಡಿರ್ತಾರೋ ಅಂಥ ರೈತರಿಗೆ ಮೋಸ ಆಗೋದು ಬೇಡ. ಸೊ ಈಗ BSF ಅವರು ಮಾರ್ಕಿಂಗಲ್ಲಿ ಪಿಲ್ಲರ್ಸ್ ಹಾಕ್ಕೊಂಡು, ಈ ಪಿಲ್ಲರ್ಸ್ ನಮಗೆ ಮುಂಚೆ ಹಾಕ್ಕೊಟ್ಟಿರೋದು, ನೀವು ಒಳಗಡೆ ಬರಬೇಡಿ, ನಿಮ್ಮದೆಲ್ಲ ಜಾಗ ಅಂತ ಗನ್ನೆಲ್ಲ ತೋರಿಸ್ಕೊಂಡು ನಮ್ಮ ಹತ್ರ ತುಂಬಾ ಈಗ ಹೆಚ್ಚುವರಿ ಜಾಗದಲ್ಲಿ ಅವರು ಪೊಸಿಷನಲ್ಲಿ ಇದ್ದಾರೆ. ಸೊ ಅದನ್ನು ಬಿಟ್ಕೊಡ್ಬೇಕು, ಮಾರ್ಕಿಂಗ್ ಮಾಡಿ ಚೆಕ್ ಮಾಡಿ ಬಿಟ್ಕೊಡ್ಬೇಕು ಅಂತ ಕಳಕಳಿವೆ ವಿನಂತಿಸ್ಕೊಂತೀವಿ. ಸಮಸ್ಯೆ ಬಗೆಹರಿಬೇಕು ಅಂದರೆ ಅಧಿಕಾರಿಗಳು ಏನು ಮಾಡಬೇಕು ಸರ್? ಸರ್ವೆ ಮಾಡಿಕೊಡ್ಬೇಕು, ಬಂದು ರೈತರದ್ದು ಎಲ್ಲೆಲ್ಲಿ ಬರ್ತದಲ್ಲೆಲ್ಲ ಪರಿಶೋಧನೆ ಮಾಡಿ ರೈತರು ಕುಳಿಸ್ಲಿ, ಸರ್ಕಾರ ಕುಳಿಸ್ಕೊಳ್ಳಿ. ಈಗ ಎಷ್ಟು ದಿನಗಳಿಂದ ಈ ಸಮಸ್ಯೆ? ಸುಮಾರು ಒಂದು 30-40 ವರ್ಷಗಳಿಂದ ಐತೆ ಈ ಸಮಸ್ಯೆ. ಹೋದರೆ ಅಲ್ಲಿ ಜನನ ಬರಲಿಸಲ್ಲ, ಮಿಲ್ಟ್ರಿಯವರು ಇದೆಲ್ಲ ನಮ್ಮದೇ ಅಂತಾರೆ, ಈ ಕಲ್ಲು ನಮ್ಮದೇ ಅಂತಾರೆ. ದನ ಕರ ಮೇಸಕ್ಕೆ ಹೋದ್ರೆ ಬಯಕ್ಕೆ ಬರ್ತಾರೆ, ಯಾರನ್ನೂ ಒಳಗಡೆ ಬಿಡ್ತಾಯಿಲ್ಲ. ಅದೇ ಒಂದು ದೊಡ್ಡ ಸಮಸ್ಯೆ. ನಮ್ಮದು ಲ್ಯಾಂಡ್ ಏನೈತೆ ನಮ್ಗೆ ಕೊಡಲಿ, ಅವ್ರ ಲ್ಯಾಂಡ್ ಏನೈತೆ ಅವ್ರು ತಗೊಳ್ಳಿ. ಈಗ DC ಅವ್ರಿಗೆ ಭೇಟಿ ಆದಮೇಲೆ ಅವ್ರೇನಂತ ನಿಮಗೆ ಭರವಸೆ ಕೊಟ್ಟಿದ್ದಾರೆ? ಆಯಿತು ಮಾಡಿಸ್ಕೊಡೋಣ ಅಂತ ಹೇಳ್ಯಾರ ಅವರು. ಸರ್, ನಮ್ಮದು ಮೀಸ್ಕನಹಳ್ಳಿ ಅಂತ, ಕೃಷ್ಣಮೂರ್ತಿ ಅಂತ ಮಾತಾಡ್ತಾ ಇದ್ದೀನಿ ನಾನು. ನಮ್ಮೂರದ್ದು ತೈಲಗೆರೆ ಮತ್ತು ಕಾರಹಳ್ಳಿ ಜಾಗ, ಸರ್ವೆ ನಂಬರ್ 139 ತೈಲಗೆರೆ, ಸರ್ವೆ ನಂಬರ್ 127-28 ಕಾರಹಳ್ಳಿದು. ಟೋಟಲ್ ಜಮೀನು ಬಂದು 400 ಎಕರೆ ಚಿಲ್ಲರೆ, ಫಸ್ಟ್ ಗೋಮಾಳ ಜಮೀನು. ಅದು ಏನು ಮಾಡಿರ್ತಾರೆ, ಹಿಂದೆ ಸುಮಾರು ಬ್ರಿಟಿಷ್ ನಂತರ ಮಿಲ್ಟ್ರಿ ಬಂದಾಗ ಫಸ್ಟ್ ಏನು ಮಾಡಿರ್ತಾರೆ, ಲೀಸ್ಗೆ ಅಂತ ಕೊಡ್ತಾರೆ ಕರ್ನಾಟಕ ಗೌರ್ಮೆಂಟು. ಟೋಟಲಿ ಜಮೀನು ಮತ್ತು ಮಾರ್ಕಿಂಗ್ ಮಾಡ್ಕೊಟ್ಬಿಡ್ತಾರೆ ಅವ್ರಿಗೆ. ಅದರೊಳಗಡೆ ರೈತರು ಇರ್ತಾರೆ, ರೈತರಿಗೆ ಏನು ನೋಟಿಸ್ ಕೊಟ್ಟಿರಲ್ಲ, ಅವಾಗ ಗೋಮಾಳ ಅಲ್ವ, ಪೋಡಿ ಆಗಿರಲ್ಲ, ರೈತರಿಗೂ ಪೋಡಿ ಆಗಿರಲ್ಲ. ಅವಾಗೇನು ಮಾಡ್ತಾರೆ, ಕೆಲವ್ರದ್ದು ಪೋಡಿ ಆಗಿರೋ ಜಮೀನು ಸೇರಿ ಮಾರ್ಕಿಂಗ್ ಮಾಡಿ ಲೀಸ್ಗೆ ಅಂತ ಕೊಡ್ತಾರೆ ಫಸ್ಟು. ತದನಂತರ ಏನು ಮಾಡ್ತಾರೆ ಇವರು ಮಿಲ್ಟ್ರಿ ಅವರು 2006ನೇ ಇಸ್ವಿನಲ್ಲಿ BSFನವರು 1 ಎಕರೆ ತಲಾ 1 ಎಕರೆ ಅಂತ 1 ಲಕ್ಷ ರೂಪಾಯಿ ಅಂತ ದುಡ್ಡು ಕೊಟ್ಟು 3 ಕೋಟಿ 1 ಲಕ್ಷ ಚಿಲ್ಲರೆ ದುಡ್ಡು ಕೊಟ್ಟು 300 ಎಕರೆ ಚಿಲ್ಲರೆಗೆ ಪರ್ಚೇಸ್ ಮಾಡ್ತಾರೆ ಕರ್ನಾಟಕ ಗೌರ್ಮೆಂಟಿಂದ. ಪರ್ಚೇಸ್ ಮಾಡಿದ್ಮೇಲೆ ಗೌರ್ಮೆಂಟ್ ಏನು ಮಾಡಬೇಕಾಗಿತ್ತು, ಅವ್ರಿಗೆ ಪೋಡಿ ಮಾಡಿ ಡಿಮಾರ್ಕೇಷನ್ ಮಾಡಿಕೊಟ್ಟು ಅದು 400 ಎಕರೆ ಚಿಲ್ಲರೆ ಇರೋದನ್ನ 300 ಎಕರೆ ಚಿಲ್ಲರೆ ಮಾರ್ಕಿಂಗ್ ಮಾಡಬೇಕಾಗಿತ್ತು. ಅವ್ರಿಗೆ ಎಷ್ಟು ತೊಗೊಂಡಿದ್ರು ಅಷ್ಟೇ ಮಾಡಬೇಕಾಗಿತ್ತು. ಬಟ್ ಏನು ಮಾಡಿದ್ರು, ಹಳೆ ಮಾರ್ಕಿಂಗಲ್ಲೇ ಬಿಟ್ಟುಬಿಟ್ರು. ಅವ್ರಿಗೆ ಖಾತೆ ಮಾತ್ರ 300 ಎಕರೆ ಚಿಲ್ಲರೆ ಮಾಡಿದ್ರು, ಪೊಸಿಷನ್ 400 ಎಕರೆ ಚಿಲ್ಲರೆ ಕೊಟ್ಟರು. ಆವಾಗ ಏನಾಯಿತು, ನಮ್ಮದು ರೈತರದ್ದಿತ್ತಲ್ಲ, ಆವಾಗ ಅವ್ರು ಏನು ಮಾಡಿದ್ರು, ನಮ್ಮ ರೈತರು ದನ ಕರ ಮಾಮೂಲಿ ಅವತ್ತಿಂದ ಮೇಯಿಸ್ಕೊಂಡು ಬರ್ತಾಯಿದ್ವಿ ನಾವು. ಇತ್ತೀಚೆಗೆ ಒಂದು 10 ವರ್ಷ ಆಯಿತು, 15 ವರ್ಷ ಏನು ಮಾಡಿ ಪ್ರತಿದಿನ ಹೋದಾಗೆಲ್ಲ ಫುಲ್ ಗಲಾಟೆ. ಅವ್ರಿಗೆ ನಮ್ಗೆ ದೇವಸ್ಥಾನಗಳಿಗೆ ದಾರಿ ಬಿಡೋದಾಗಿರ್ಬೋದು, ಗೋಮಾಳ ದನ ಕರ ಓಡಿದ್ರೆ ಆಗಿರ್ಬೋದು, ದಿನ ಬಂದು ನಮ್ಗೆ ಅವ್ರಿಗೆ ಗಲಾಟೆ ಆಗೋದು, ದನ ಬಿಡಬೇಡ್ರಿ ಕರ ಬಿಡಬೇಡ್ರಿ ಅಂತ. ನಾವು ಹಳ್ಳಿ ಜನ ಎಲ್ಲಿಗೆ ಹೋಗೋದು, ಸರಿ ನಿಮ್ಗೆ ಎಷ್ಟಾಗಿದೆ, ನಮ್ದು ಎಷ್ಟಿದೆ, ಸರ್ಕಾರದ ಎಷ್ಟಿದೆ ನೋಡೋಣ ಅಂತ ತೆಗೆದ್ರೆ ರೆಕಾರ್ಡ್ಸ್ ತೆಗೆದ್ರೆ ಅವ್ರಿಗೆ 300 ಎಕರೆ ಚಿಲ್ಲರೆ ಆಗಿದೆ, 400 ಎಕರೆ ಚಿಲ್ಲರೆ ಪೊಸಿಷನ್ ಅವರೇ. ಇನ್ನು ರಿಮೈನಿಂಗ್ ನಮ್ಗೇನು ಬರಬೇಕು, 80 ಎಕರೆ ಚಿಲ್ಲರೆ ಬರಬೇಕದು. ಯಾರ್ಯಾರು ರೈತರಿಗೆ ಏನು ರೆಕಾರ್ಡ್ ಆಗಿದೆ ಅವ್ರಿಗೆ ಕೊಡಲಿ. ರಿಮೈನಿಂಗ್ ಗೋಮಾಳ ನಮ್ಗೆ ಉಳಿಸ್ಕೊಳ್ಳಿ, ನಮ್ಮ ಊರಿಗೆ ಬೇಕದು, ನಮ್ಮ ಜನ ಸಾರ್ವಜನಿಕರಿಗೆ ಬೇಕು, ಸಾರ್ವಜನಿಕ ಉದ್ದೇಶಕ್ಕೆ ಬೇಕದು. ಬಡವರಿದ್ದಾರೆ, ತುಂಬ ಬಡವರು, ದನ ಕರ ಮೇಯಿಸ್ಕೊಳಕ್ಕೆ, ಕುರಿ ಮೇಕೆ ಮೇಯಿಸ್ಕೊಳಕ್ಕೆ ಜಾಗ ಇಲ್ಲ. ಊರು ಸುತ್ತೂ ಎಲ್ಲ ಕಡೆ ಅಕ್ವಿಜೇಷನ್ಗಳು ಮಾಡ್ತಾವ್ರೆ, ನಮ್ಗೆ ಜಾಗ ಇಲ್ಲ. ದಿನ ಹಾಲು ಕರಿಬೇಕು, ದನಗಳಿಗೆಲ್ಲ ಹಾಕಬೇಕಲ್ಲ. ಅಧಿಕಾರಿಗಳು ಒಂದು ಸರಿ ಮಾಡಿದರು, ಡಿಂಚಿ ಮಾಡಿ ಮಾರ್ಕಿಂಗ್ ಮಾಡಿಕೊಟ್ರು. ಮಾರ್ಕಿಂಗ್ ಮಾಡಿದ್ದು ಜಿಲ್ಲಾಧಿಕಾರಿಗಳು ಬಂದು ಮಾರ್ಕಿಂಗ್ ಅಲ್ಲಿ ತೋರಿಸ್ಬೇಕಂತ ಅವ್ರಿಗೆ, ಇದು ನಿಮಗೆ ಅಂತ. ಅದುವರೆಗೂ ನೀವು ಮಾಡಿರೋದನ್ನ ತಹಸೀಲ್ದಾರ್ಗಾಗಲಿ ಅಥವಾ AC ಸಾಹೇಬ್ರಿಗಾಗಲಿ ಯಾರಿಗೂ ಅವ್ರು ಕಿಮ್ಮತ್ತು ಕೊಡ್ತಾಯಿಲ್ಲ. ಅವ್ರು ಬಂದರೆ ಅದೇನು ಲೆಕ್ಕ ಇಲ್ಲ ರೀ ನಮಗೆ. ಜಿಲ್ಲಾಧಿಕಾರಿಗಳು ಬಂದು ನಿಂತ್ಕೊಂಡು, ಅವ್ರು ಬಂದು ನಿಂತ್ಕೊಂಡು ಮಾರ್ಕಿಂಗ್ ನಮ್ಮದು ಪಿಲ್ಲರ್ಸ್ ಅಲ್ಲಿ ಹಾಕ್ಕೊಡ್ಲಿ, ಅವರು ನಿಮ್ಗೆ ಕಿತ್ಬಿಡ್ಬೇಕಾದ್ರೆ ಇಲ್ಲಿಗೆ ಹಿಂದೆ ತೋರಿಸ್ಲಿ ಅವರು, ತದನಂತರ ನಾವು ಬಿಡ್ತೀವಿ ಅಂತ ನಮ್ಗೆ ಆವಾಜ್ ಆಗ್ತಾರೆ. ಹೋದರೆ ಬಂದು ಕೆತ್ಕೊಂಬತ್ತಾರೆ ಅವರು.
ಹಂಗಾಗಿ ನಾವು ಮನವಿ ಏನು ಮಾಡಿದ್ರಿ ಸಾಹೇಬ್ರ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದೀವಿ 3 ಹಳ್ಳಿಯವರು ಬಂದು ಅದರಂತೆ ಬಂದವರು ಡಿಮಾರ್ಕೇಷನ್ ಮಾಡಿಕೊಟ್ರೆ ನಂತರ ಅವ್ರಿಗೆ ಉಳಿತದೆ, ನಮ್ಗೆ ಉಳಿತದೆ, ರೈತರಿಗೆ ಬರುತ್ತೆ, ಗೋಮಾಳ ಉಳಿತದೆ, ಸರ್ಕಾರ ಅವ್ರಿಗೇನು ಕೊಟ್ಟಿದೆ 300 ಎಕರೆ ಚಿಲ್ಲ ಅದು ಮಿಲ್ಟ್ರಿವರೆಗೆ ಉಳಿತದೆ. ಇವರು ಡಿಮಾರ್ಕೇಷನ್ ಮಾಡಿ ಎಲ್ಲರದ್ದು ಪೋಡಿ ಮಾಡಲಿ, ಯಾರ್ಯಾರು ಇದ್ದಾರೆ ಎಲ್ರಿಗೂ, ಯಾರು ಸ್ಯಾಂಕ್ಷನ್ ಇದೆ ಎಲ್ರಿಗೂ ಮಾಡಲಿ, ಯಾರಿಗೂ ಅನ್ಯಾಯ ಬೇಡ. ಗೋಮಾಳ ದನಕರುಗಳಿಗಾಗ್ತದೆ, ಹಳ್ಳಿ ಜನಕ್ಕೆ ಎಂಟೈರ್ ಹಳ್ಳಿ ಜನಕ್ಕೆ ಬರುತ್ತೆ, ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅದು ಅವ್ರಿಗೆ ಹೋಗುತ್ತೆ, ಮಿಲಿಟ್ರಿವರೆಗೆ ಏನಾಗಿದೆ ಅದು ಅವ್ರಿಗೆ ಹೋಗುತ್ತೆ, ಯಾರಿಗೇನು ಇದೇನು ಬೇಡ. ಈಗ BSF ಅವರು ಇಲ್ಲಿ ನಾವು ಅವರಿಗೆ ಜಮೀನನ್ನು ಮಂಜೂರು ಮಾಡಿದ್ದೀವಿ, ಒಂದು ಇದು ಕಿಮ್ಮತ್ತಿಗೆ ಅವರು ತಗೊಂಡಿದ್ದಾರೆ. ಸೊ ಅದೇ ರೀತಿ ನಮ್ಮ ಯಾರು ಗ್ರಾಮಸ್ಥರಿದ್ದಾರೆ ಅವ್ರಿಗೂ ಸಹ ಕೆಲವು ಕಡೆ ಮಂಜೂರಾಗಿದೆ ಆ್ಯಂಡ್ ಕೆಲವು ಕಡೆ ಗೋಮಾಳನೂ ಇದೆ, ಅದು ಜಾನುವಾರುಗಳಿಗೆ ಮೇಯೋದಕ್ಕೆ ಅಂತ ಹೇಳಿಬಿಟ್ಟು. ಅದೇನಾದ್ರು ಲ್ಯಾಂಡ್ ಲಾಕ್ಡ್ ಇದ್ದರೆ ಗೋಮಾಳ ಅಥವಾ ರೈತರಿಗೆ ಮಂಜೂರಾಗಿರೋವಂಥದ್ದನ್ನು ಸರ್ವೆ ಮಾಡಿಸಿ BSF ಅವರಿಗೆ ಒಂದು ಕಡೆ ಮತ್ತು ನಮ್ಮ ಗ್ರಾಮಸ್ಥರಿಗೆ ಒಂದು ಕಡೆ ರೀಲೊಕೇಟ್ ಮಾಡೋಕ್ಕೆ ಕ್ರಮ ಕೈಗೊಳ್ತೇವೆ. ಇಚ್ಛಾಶಕ್ತಿಯ ಕೊರತೆಯಿಂದ ದೇವನಹಳ್ಳಿ ತಾಲೂಕು ಕಾರಹಳ್ಳಿ, ಮೀಸ್ಗಾನಹಳ್ಳಿ ಮತ್ತು ತೈಲಗೆರೆ ಈ 3 ಗ್ರಾಮಗಳ 100 ಜನ ರೈತರು ಸರ್ಕಾರಿ ಗೋಮಾಳದ ಪೊಸಿಷನ್ಗೆ ಸಂಬಂಧಪಟ್ಟಂಗೆ ಸಮಸ್ಯೆನ ಅನೇಕ ವರ್ಷಗಳಿಂದ ಎದುರಿಸ್ತಾ ಇದ್ದಾರೆ. ರೈತರು ಕೆಲವರು ಖರೀದಿ ಮಾಡಿದ್ದಾರೆ, ಕೆಲವರು ಗ್ರ್ಯಾಂಟ್ ಆಗಿದೆ, ಅವರು ನಮ್ಮ ಜಮೀನನ್ನು ಸರಿಯಾಗಿ ಸರ್ವೆ ಮಾಡಿ ಕೊಡಿ ಅನ್ನೋದು ರೈತರ ವಾದ. ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಸರ್ವೆ ಡಿಪಾರ್ಟ್ಮೆಂಟು, ADLR, DDLR ಎಲ್ಲರೂ ಸಹ ಸಮಕ್ಷಮದಲ್ಲಿ ದಶಕಗಳ ಸಮಸ್ಯೆನ ಬಗೆಹರಿಸಲಿಕ್ಕೆ ಇಚ್ಛಾಶಕ್ತಿ ಬೇಕು. ಆದಷ್ಟು ಬೇಗ ಕಾರಹಳ್ಳಿ, ತೈಲಗೆರೆ, ಮೀಸ್ಗಾನಹಳ್ಳಿ ರೈತರ ಸಮಸ್ಯೆ ಬಗೆಹರಿಬೇಕು. ಆದಷ್ಟು ಬೇಗ ರೈತರ ಸಮಸ್ಯೆ ಬಗೆಹರಿಲಿ, ಯಾರಿಗೂ ಅನ್ಯಾಯ ಆಗದಂತೆ. ಶಶಾಂಕ್ ಜೊತೆ ಸುರೇಶ್ ಬಾಬು, ವಿಶ್ವಭಾರತಿ, ದೇವನಹಳ್ಳಿ. ನೀವಿನ್ನು ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.